ಖುಷಿ ಪಡೋವಂಥ ದಿನ ಇದು. ಇಷ್ಟು ಸುಲಭಕ್ಕೆ ಒಂದು ಶಾಲೆಯಲ್ಲಿ ಉಳಿಸ್ಕೊಳ್ಳೋದು ಅಷ್ಟು ಸುಲಭದ ವಿಷಯ ಅಲ್ಲ. ಈಗ ನೋಡಿ, ಒಂದು ಟೀಚರ್ಸ್ ಮೇಲೆ ಆ ಶಾಲೆ ನಿಂತಿದೆ ಅನ್ನೋದಕ್ಕೆ ಇವರಿಬ್ರು ಅದಕ್ಕೆ ಮಾದರಿ ಎಕ್ಸಾಂಪಲ್. ಇದು ನನಗೆ ಭಾರಿ ಖುಷಿ ಆಯಿತು. ಕಮಲ್ ಶೆಟ್ಟರು ಮೊನ್ನೆ ಫೋಟೋ ಹಾಕಿದ್ದು ಕಾರ್ ಈ ಥರ ಪರ್ಚೇಸ್ ಮಾಡಿದ್ವಿ ಅಂತ. ನಾನು ಅದಕ್ಕೆ ಅವ್ರಿಗೆ ಗುಡ್ ಜಾಬ್ ಅಂತ ಹಾಕಿದೆ. ಯಾಕೆ ಅಂತಂದರೆ, ಇವತ್ತಿನ ದಿನ ಶಿಕ್ಷಕರು ತಮ್ಮ ಕೈಯಿಂದ ದುಡ್ಡು ಹಾಕಿ ಆ ದುಡ್ಡಿನಿಂದ ಒಂದು ವಾಹನವನ್ನು ಪರ್ಚೇಸ್ ಮಾಡಿ ಮಕ್ಕಳನ್ನ ಕರ್ಕೊಂಡು ಬರ್ತಾರೆ ಅಂದರೆ, ನಿಮ್ಮಿಂದ ಅವರು ಏನೂ ಕೇಳಿಲ್ಲ, ಹಣ ಕೇಳಿಲ್ಲ ನಿಮ್ಮಿಂದ. ಇನ್ನೂ ಮಕ್ಕಳಿಗೆ ದಿನ ಕರ್ಕೊಂಡು ಬರೋದಕ್ಕೆ ನಿಮ್ಗೆ ಎಷ್ಟು ಹೊರೆ ಆಗ್ತಿತ್ತು, ಕಷ್ಟ ಆಗ್ತಿತ್ತು. ಅವರು ಶಾಲೆ ಉಳಿಸೋಕ್ಕೋಸ್ಕರ ಶಿಕ್ಷಕರು ಇವತ್ತು ಏನಾಗಿದೆ ಅಂದರೆ, 12 ಮಕ್ಕಳು ಒಳಗೆ ಬಂದರೆ ಒಬ್ಬರು ಟೀಚರ್ ಆಗ್ತಾರೆ. 12 ಮಕ್ಕಳು ಇರಲೇಬೇಕು, ಕನಿಷ್ಠ 11 ಮಕ್ಕಳು ಇರಬೇಕು. ಅದಕ್ಕೋಸ್ಕರ ಅವರು ನಮ್ಮ ಶಾಲೆ ಮುಚ್ಚೋಗ್ಬಾರ್ದು, ನಾವಿಬ್ರು ಇಲ್ಲೇ ಉಳ್ಕೋಬೇಕು, ನಮ್ಮ ಶಾಲೆ ಬೆಳೆಸ್ಬೇಕು ಅಂದ್ಬಿಟ್ಟು ಕೊನೆಗೆ ಅವ್ರ ಕೈಯಿಂದ ದುಡ್ಡು ಹಾಕಿ ವೆಹಿಕಲ್ ತಂದಿದ್ದಾರೆ. ಇದು ರಾಜ್ಯದಲ್ಲೇ ಪ್ರಥಮ ಅಂತ ನಾನು ತಿಳ್ಕೊಳ್ತೀನಿ. ಸಂಗ್ರಹಣೆ ಮಾಡಿ ಮತ್ತೆ ಅದಕ್ಕೆ ಪ್ರತಿ ತಿಂಗಳು ಇಷ್ಟು ದುಡ್ಡು ಅಂತ ಹೇಳಿ ಕಲೆಕ್ಟ್ ಮಾಡಿ ಬಸ್ಗಳನ್ನು ಮಾಡ್ತಾ ಇದ್ದಾರೆ. KPS ಎತ್ತೂರಲ್ಲಿದೆ, KPS ಹಾನ್ಪಾಳಲ್ಲಿದೆ, ಬೆಳಗೋಡಲ್ಲಿದೆ, ಬಸ್ ಮಾಡಿದ್ದಾರೆ. ಮಕ್ಕಳಿಂದ ಕಲೆಕ್ಟ್ ಮಾಡಿ ದುಡ್ಡನ್ನು ಪೋಷಕರಿಂದ ಕಲೆಕ್ಟ್ ಮಾಡಿಕೊಂಡು ಸಾರಿಗೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಇದು ಇತಿಹಾಸದಲ್ಲೇ ಪ್ರಥಮ. ಶಿಕ್ಷಕರು ಕೈಯಿಂದ ದುಡ್ಡು ಹಾಕಿ ಅವರ ಸ್ವಂತ ಖರ್ಚಲ್ಲಿ ಮಕ್ಕಳನ್ನ ಶಾಲೆಗೆ ಕರ್ಕೊಂಡು ಬರೋದು, ಶಾಲೆ ಉಳಿಸ್ಕೊಳ್ಳೋದಕ್ಕೆ ಅಂತ. ಶಾಲೆ ಉಳಿಸ್ಕೊಳ್ಳೋದು ಅನ್ನೋದು ಪದ ನೋಡಿ, ಎಷ್ಟು ಹಿಂದೆ ಇಲ್ಲ ನೀವುಗಳೇ ಕಳಿಸ್ತಾ ಇದ್ರಿ, ಶಾಲೆಗೆ ಬೇಕು, ಟೀಚರ್ ಕೊಡಿ ಅಂತಿದ್ರಿ. ಇವತ್ತೇನಾಗಿದೆ ಅಂದರೆ, ನಮ್ಮ ಟೀಚರ್ ಉಳ್ಕೊಳ್ಳೋಕ್ಕೆ ಅವರೇ ಈ ಥರ ದುಡ್ಡು ಖರ್ಚು ಮಾಡಬೇಕಾಗಿದೆ. ಇದು ಕೂಡ ಪೋಷಕರಿಗೆ ಒಂದು ಅವೇರ್ನೆಸ್ ಬೇಕು. ಬೇರೆ ಕಡೆ ಕಳಿಸ್ಬಾರ್ದು. ನೀವು ಸರ್ಕಾರಿ ಶಾಲೆಗಳನ್ನು ಉಳಿಸ್ಕೊಳ್ಬೇಕು. ತುಂಬ ಚೆನ್ನಾಗಿ ಹೇಳಿದರು ಆ್ಯಕ್ಚುಲಿ ಲೋಕೇಶ್. ಒಂದು ಸಾಂಪ್ರದಾಯಿಕ ಕೊಡುಗೆ ಶಾಲೆ ಅಂತ ಹೇಳಿಬಿಟ್ಟು, ಶಾಲೆ ಮುಚ್ಚೋದ್ರೆ ಐತಿಹಾಸಿಕ ಪರಂಪರೆನೇ ಹೊರಟೋಗುತ್ತೆ ಅಂತ ಹೇಳಿದ್ರು. ತುಂಬ ಚೆನ್ನಾಗಿ ಹೇಳಿದರು ಆ್ಯಕ್ಚುಲಿ. ಅದನ್ನು ನೀವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡು, ನಾನು ನೋಡ್ದಂಗೆ ಅವರು ಉತ್ತಮ ಶಿಕ್ಷಕರು ಅಂತ ಹೇಳಿ ಅವ್ರಿಗೆ ಪ್ರಶಸ್ತಿ ನನ್ನ ಅವಧಿನಲ್ಲೇ ಕೊಡಿಸಿದೆ. ಕಮಲ್ ಶೆಟ್ಟರು ಮತ್ತೊಬ್ಬ ಉತ್ತಮ ಶಿಕ್ಷಕರು. ಅವರು ಹಿಂದೆ ಇದ್ದಿದ್ದ ಶಾಲೆ ಇದೆಯಲ್ಲ, ಆ ಶಾಲೆ ಎಷ್ಟು ಚೆನ್ನಾಗಿ ಮಾಗ್ಲೂನಲ್ಲಿ ಅವ್ರು ಇಟ್ಕೊಂಡಿದ್ರು ಅಂದರೆ ದೇವಸ್ಥಾನ ಇದ್ದಂಗಿದೆ ಆ ಶಾಲೆ ಇವತ್ತು ಕೂಡ. ಆ ಶಾಲೆಯಿಂದ ಅವ್ರು ಇಲ್ಲಿಗೆ ಟ್ರಾನ್ಸ್ಫರ್ ತಗೊಂಡು ಬಂದ ಮೇಲೆ ಲೋಕೇಶ್ಗೆ ಅವರು ಜೊತೆಯಾಗಿ ನಿಂತರು. ಅವರಿಬ್ಬರು ಕೂಡ ಗುಡ್ ಟೀಚರ್ಸು. ಯಾರು ಹೆಚ್ಚು ಯಾರು ಕಡಿಮೆ ಅಂತ ಇಲ್ಲಿ ಹೇಳೋಂಗಿಲ್ಲ. ಇಬ್ಬರು ಕೂಡ ಡೆಡಿಕೇಟೆಡ್ ಟೀಚರ್ಸು. ಇಲಾಖೆಗೆ ಅವರು ಒಂಥರ ಆಸ್ತಿ ಇದ್ದಂಗೆ ಇವರಿಬ್ಬರು. ಈ ಥರ ಯೋಚನೆ ಮಾಡಿ ಮಕ್ಕಳಿಗೆ ಏನಾದ್ರು ಕೊಡಿಸ್ಬೇಕು, ಮಕ್ಕಳಿಗೆ ಯಾರಿಂದನಾದ್ರು ದಾನಿಗಳಿಂದ ಪುಸ್ತಕ ಕೊಡಿಸೋದು ಇಂದ ಹಿಡಿದು ಎಲ್ಲಿ ಏನು ಮಾಡ್ಬೋದು ಶಾಲೆ ಉದ್ಧಾರ ಮಾಡೋದಕ್ಕೆ ಅಂತ ಯೋಚನೆ ಮಾಡ್ತಾರೆ. ಮತ್ತು ಕಲಿಕೆಗೆ ಬಂದರೆ, ಲಾಸ್ಟ್ ಟೈಮ್ ನಾನು ಬಂದ್ಬಿಟ್ಟು ನಾನು ವಿಸಿಟ್ ಮಾಡಿ ಹೋಗಿದ್ದೆ. ನಾನು ಒಬ್ಬಳೇ ಬಂದಿದ್ದೆ ಅವತ್ತು. ಮಕ್ಕಳು ಕಲಿಕೆನೂ ನೋಡಿದೆ, ಪುಸ್ತಕಗಳನ್ನ ನೋಡಿದೆ, ವ್ಯಾಲ್ಯೂಯೇಷನ್ ಹೆಂಗೆ ಮಾಡಿದ್ದಾರೆ, ಮಕ್ಕಳು ಏನು ಕಲ್ತಿದ್ದಾರೆ ಅಂತ ನೋಡಿದೆ. ತುಂಬ ಚೆನ್ನಾಗಿ ಕಲಿಸಿದ್ದಾರೆ. ತುಂಬ ಚೆನ್ನಾಗಿ ಮಕ್ಕಳನ್ನ ನಮ್ಮ ಮಕ್ಕಳು ಅಂತ ಹೇಳಿ ಅವ್ರ ಮನೆಯಲ್ಲಿರೋ ಮಕ್ಕಳು ಥರ ಇವ್ರ ಮಕ್ಕಳನ್ನ ನೋಡ್ಕೊಳ್ತಾ ಇದ್ದಾರೆ. ಎಲ್ಲರೂ ಕೂಡ ಅವ್ರಿಗೆ ಆಭಾರಿಯಾಗಿರಬೇಕು. ಇಂಥ ಶಿಕ್ಷಕರನ್ನ ನೀವು ಕಳ್ಕೊಂಡ್ರೆ ಮತ್ತೆ ನಿಮಗೆ ಈ ಥರ ಶಿಕ್ಷಕರು ಸಿಕ್ಕಲ್ಲ. ಯಾವಾಗ ಕಳ್ಕೊತೀರ ಹೇಳಿ? ಮಕ್ಕಳ ಸ್ಟ್ರೆಂತ್ ಕಡಿಮೆ ಆದರೆ ಅವರೇ ಬಿಟ್ಟು ಹೋಗ್ತಾರೆ, ಇಲ್ಲಾಂದರೆ ಇಲಾಖೆ ಅವರನ್ನು ವರ್ಗಾವಣೆ ಮಾಡುತ್ತೆ. ಹಾಗಾಗಿ ಆ ಥರ ಆಗದೆ ಇರೋ ಹಾಗೆ ಈ ಅತ್ಯುತ್ತಮ ಕಾರ್ಯಕ್ಕೆ ನಾನಂತೂ ತುಂಬ ಪ್ರೋತ್ಸಾಹ ಕೊಡ್ತೀನಿ. ನನ್ನ ತಾಲೂಕಲ್ಲಿ ಇಂಥ ಟೀಚರ್ಸ್ ಇರೋದು ನನಗೆ ಹೆಮ್ಮೆ. ಇದು ಈ ಥರ ಶಾಲೆಗಳು, ಈ ಥರ ಶಿಕ್ಷಕರು ನೂರಾರಾಗಲಿ, ಸಾಕಷ್ಟು ಬೆಳೀಲಿ. ನಮ್ಮ ಇಲಾಖೆ ಇದಕ್ಕೆ ತುಂಬ ಒಂದು ಹೆಮ್ಮೆ ಪಡುತ್ತೆ, ಈ ಥರ ಟೀಚರ್ಸ್ ಇದ್ದಾರೆ ಅಂತ ಹೇಳಿ. ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಇದು ಉತ್ತಮ ಶಾಲೆ ಅಂತ ಹೇಳಿ ನಾನು ಅಭಿಮಾನವನ್ನು ಪಡ್ತಾ, ನೀವೆಲ್ಲರೂ ಕೂಡ ಕೈ ಜೋಡಿಸಿ, STMC ಅಧ್ಯಕ್ಷರಿದ್ದೀರಾ, ಸದಸ್ಯರಿದ್ದೀರಾ, ಕೈಯಿಂದ ದುಡ್ಡು ಹಾಕ್ತಂದಿದ್ದಾರೆ. ನೀವೆಲ್ಲ ಮನಸ್ಸು ಮಾಡಿದರೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಆ ಕಾರಿಗೆ ಹಾಕಿರೋ ಅಟ್ಲೀಸ್ಟ್ ದುಡ್ಡಲ್ಲಿ ಎಷ್ಟಾಗುತ್ತೆ ಅಷ್ಟು ನೀವಾದರೂ ಕೊಡ್ಬೋದು, ಬೇರೆ ದಾನಿಗಳನ್ನಾದರೂ ಗುಡಿಸಿ ಕೊಟ್ಟರೆ. ಯಾಕಂದರೆ ಅದು ಖರ್ಚು ನಿಮಗೆ ಗೊತ್ತಿದೆ. ಅದಕ್ಕೆ ಪೆಟ್ರೋಲ್ ಹಾಕಿಸ್ಕೋಬೇಕು, ಹಂಗೆ ಓಡಲ್ಲ ಅದು ಪೆಟ್ರೋಲ್ ಹಾಕಿಸ್ಕೋಬೇಕು, ಅವ್ರು ಸಮಯ ಕೊಡಬೇಕು, ಕರ್ಕೊಂಡೋಗಿ ಮನೆ ಹತ್ರ ಕರ್ಕೊಂಡು ಬಿಡಬೇಕು. ಅದಕ್ಕೆ ಸುಮ್ಮನೆ ರನ್ ಆಗಲ್ಲ, ನೀರಾಗಿ ಕೊಡ್ಸೋಕ್ಕಾಗಲ್ಲ. ಅದನ್ನು ಪ್ರತಿ ತಿಂಗಳು ಇವರಿಬ್ಬರೇ ಈಗ ತಂದಿರೋದು ಅಲ್ಲದೇನೆ ಅದಕ್ಕೆ ಪೆಟ್ರೋಲ್ ಹಾಕಿಸ್ಕೊಂಡು ಓಡಿಸೋದು ಕಷ್ಟ. ನೀವೆಲ್ಲ ಅದಕ್ಕೆ ಏನಾದರೂ ಒಂದು ಯೋಚನೆ ಮಾಡಿ ಅದನ್ನು ಯಾವ ರೀತಿ ಅವರಿಗೆ ಬೆಂಬಲವಾಗಿ ನಿಲ್ಲಬೇಕು, ಆ ಖರ್ಚನ್ನು ಹೇಗೆ ಸರಿದೂಗಿಸ್ಕೋಬೋದು ಅನ್ನೋದನ್ನು ಅವ್ರಿಗೆ ಕೈ ಜೋಡಿಸಿ, ಆಮೇಲೆ ನೀವೇ ಒಂದು ಸಭೆ ಮಾಡಿಕೊಂಡು ಯಾವ ರೀತಿಯಲ್ಲಿ ಅವ್ರಿಗೆ ಹೆಲ್ಪ್ ಮಾಡ್ಬೋದು. ಈ ಕಾರ್ ತಂದಿರೋದಷ್ಟೇ ಅಲ್ಲ, ಅದು ಮುಂದಿನ ವರ್ಷಗಳಿಗೂ ಅದು ಬಳಕೆ ಆಗಬೇಕು ಅಂದರೆ ಅದಕ್ಕೆ ಖರ್ಚು ವೆಚ್ಚನೂ ಕೂಡ ಸರಿದೂಗಿಸ್ಬೇಕಾಗುತ್ತೆ. ಅದನ್ನೊಂದು ಮಾತಾಡ್ಕೊಳ್ಳಿ. ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ. ಇಬ್ಬರಿಗೂ ಕೂಡ ನಾನು ವೈಯಕ್ತಿಕವಾಗಿ ನಾನು ಅಭಿನಂದಿಸ್ತಾ ಅವರಿಗೆ ನಾನು
ಇಲಾಖೆ ಪರವಾಗಿ ನಾನು ಧನ್ಯವಾದಗಳನ್ನು ಕೂಡ ಹೇಳ್ತಾ, ಶಾಲೆ ಉಳಿಸ್ತಾ ಇದ್ದೀರಾ. 16 ಮಕ್ಕಳು LPS ಅಲ್ಲಿ ಆಗಿದ್ದಾರೆ ಅಂದ್ರು ಅದು ನಿಜವಾಗ್ಲೂ ಕೂಡ ಖುಷಿ ಕೊಡೋ ವಿಚಾರ. ಅಂಗನವಾಡಿಯಿಂದ ಈಗ 3 ಮಕ್ಕಳು ಈ ಗಾಡಿಲೇ ಬರ್ತಾರೆ ಅಂಗನವಾಡಿಗೆ. ನೋಡಿ ಈ ತರ ಒಂಥರ ಎಲ್ಲಿದ್ದಾರೆ ಮಕ್ಕಳು ಅಂತ ಹುಡುಕ್ತಾ ಇದ್ದಾರೆ ಪಾಪ. ಈ ತರದ ಸ್ಥಿತಿ ನಮ್ಮ ಸರ್ಕಾರಿ ಶಾಲೆಗೆ ಬರಬಾರ್ದಿತ್ತು. ಅದು ಯಾಕೆ ಬಂದಿದೆ ಅಂದ್ರೆ ಪೇರೆಂಟ್ಸ್ ಅಲ್ಲಿ ಅವೇರ್ನೆಸ್ ಇಲ್ಲ. ಈಗ ತಾನೇ ಲೋಕೇಶ್ ಹೇಳಿದ್ರು ಬೈಲಿಂಗ್ವಲ್ ಸ್ಕೂಲ್ ಆಗಿದೆ ಅಂತ. ಬೈಲಿಂಗ್ವಲ್ ಅಂತ ಅಂದ್ರೆ ಸರ್ಕಾರದ ನಮ್ಮ ಇಲಾಖೆಯ ಮಹತ್ವಾಕಾಂಕ್ಷಿ ಯೋಜನೆ. ನೀವೆಲ್ಲ ಏನಕ್ಕೆ ಮಕ್ಕಳನ್ನ ಪ್ರೈವೇಟ್ ಸ್ಕೂಲಿಗೆ ಸೇರಿಸ್ತೀರಾ? ಇಂಗ್ಲಿಷ್ ಮೀಡಿಯಂ ಬೇಕು ಅಂತ. ಆ ಇಂಗ್ಲಿಷ್ ಮೀಡಿಯಂ ಅನ್ನ ನಮ್ಮ ಇಲಾಖೆನೇ ಕೊಟ್ಬಿಟ್ರೆ ಮಕ್ಕಳನ್ನ ನೀವು ಹೊರಗೆ ಕಳಿಸಲ್ಲ ಅನ್ನೋದಕ್ಕೋಸ್ಕರ ಟೀಚರ್ಸಿಗೆ ಇಂಗ್ಲಿಷ್ ಟ್ರೈನಿಂಗ್ ಅನ್ನ ರಾಜ್ಯದಲ್ಲಿ ಕೊಟ್ಟು ಅದಕ್ಕೆ 5 ದಿನಗಳ ತರಬೇತಿಯನ್ನ ಕೊಟ್ಟು ಟೆಕ್ಸ್ಟ್ ಬುಕ್ ನೋಡಿ ಇದೆಲ್ಲ ಟ್ರಾನ್ಸಿಷನ್ ಆಕ್ಟಿವಿಟೀಸ್ ಅಂದ್ರೆ ಇವರಿಗೆ ಈ 1 ತಿಂಗಳು ಮಕ್ಕಳಿಗೆ ಈ ತರ ಚಟುವಟಿಕೆಗಳನ್ನ ಮಾಡಿ ಇಂಗ್ಲಿಷ್ ಅಲ್ಲಿ ಅವರಿಗೆ ಕಲಿಸೋದು, ಈ ತರಗತಿಗಳಿಗೆ ಅವರನ್ನ ಸಿದ್ಧಪಡಿಸೋದು. 5ನೇ ತರಗತಿ ಓದೋ ಮಗುಗೆ 5ನೇ ತರಗತಿಗೆ ಸಿದ್ಧಪಡಿಸೋಕೆ 1 ತಿಂಗಳು ಈ ತರ ಆಕ್ಟಿವಿಟೀಸ್ ಮಾಡಿಸೋದು. ಇಂಗ್ಲಿಷ್ ಅನ್ನ ಸರಳವಾಗಿ ಕಲಿಸೋದು. ಕನ್ನಡ ಮತ್ತೆ ಇಂಗ್ಲಿಷ್ ಎರಡರಲ್ಲೂ ಕೂಡ ಬೋಧನೆ ಮಾಡ್ತಾರೆ. ಹಾಗಾಗಿ ನೀವು ಕಾನ್ವೆಂಟ್ ಅಲ್ಲಿ ಹುಡುಕಿದ್ರು ಈ ತರ ಟೀಚರ್ ಸಿಕ್ಕಲ್ಲ. ನೀವು ಏನ್ ಇಲ್ಲಿ ಬಂದಿದ್ದೀರಾ ಅದ್ರ ಜೊತೆಗೆ ಹೆಚ್ಚಿನ ಸಂಖ್ಯೆನಲ್ಲಿ ಕರ್ಕೊಂಡು ಬನ್ನಿ, ಹೇಳಿ. 15 ಜಿಲ್ಲೆಗಳಿಗೆ ಮಾತ್ರ ಈ ತರ ಕೊಟ್ಟಿದ್ದಾರೆ ದ್ವಿಭಾಷಾ ಮಾಧ್ಯಮದಲ್ಲಿ ಕಲಿಸಿ ಅಂತೇಳಿ. ಅದರಲ್ಲಿ ನಮ್ಮ ಹಾಸನ ಜಿಲ್ಲೆ ಕೂಡ ಪ್ರತಿ ಶಾಲೆ, ಹಾಸನ ಜಿಲ್ಲೆನಲ್ಲಿರೋ ಪ್ರತಿ ಶಾಲೆ ಬೈಲಿಂಗ್ವಲ್ ಸ್ಕೂಲ್ ಆಗಿದೆ. ಅಂದ್ರೆ ದ್ವಿಭಾಷಾ ಮಾಧ್ಯಮ ಅಂತ ಹೇಳಿ ಇಂಗ್ಲಿಷ್ ಮತ್ತೆ ಕನ್ನಡ ಎರಡೂ ಕೂಡ ಆಗಿದೆ. ಇಬ್ರು ಕೂಡ ಸಮರ್ಥರಿದ್ದಾರೆ. ಇಂಗ್ಲಿಷ್ ಅನ್ನು ಕಲ್ಸಕ್ಕೆ ಅವರಿಗೆ ಕೆಪಾಸಿಟಿ ಇದೆ, ಕನ್ನಡದಲ್ಲೂ ಮಾಡೋಕ್ಕೆ ಕೆಪಾಸಿಟಿ ಇದೆ. ಹಾಗಾಗಿ ಶಾಲೆಗಳನ್ನ ಉಳಿಸೋ ನಿಟ್ಟಲ್ಲಿ ಸರ್ಕಾರ ಏನೆಲ್ಲಾ ಮಾಡ್ತಾ ಇದೆ ನೋಡಿ. ನೆನ್ನೆ ಬಿಟ್ಟಿದೆ ಶೂ ಸಾಕ್ಸಿಗೆ ಮಕ್ಕಳು ಕಾಲಳತೆಯನ್ನ ತೆಗೆದುಕೊಂಡು ಶೂ ಸಾಕ್ಸಿಗೆ ಅಳತೆ ತಗೊಂಡು ಸರ್ಕಾರನೇ ಟೆಂಡರ್ ಮಾಡಿದೆ. ನಮ್ಮ ಇಲಾಖೆ ನಮ್ಮ BO ಆಫೀಸ್ಗಳಿಗೆ ತಂದು ಇಡುತ್ತೆ ಶೂ ಸಾಕ್ಸನ್ನ. ನಾವು ಅದನ್ನ ಯಾವ ತರಗತಿ ಮಕ್ಕಳಿಗೆ ಎಷ್ಟು ಅಳತೆ ಅಂತ ಇವ್ರು ಫಸ್ಟೇ ನಮಗೆ ಅಳತೆಯನ್ನ ಕೊಡ್ತಾರೆ ಟೀಚರ್ಸ್. ಅದ್ರ ಮೇಲೆ ಇಲಾಖೆ ಕೊಟ್ಟಿರೋದನ್ನ ನಾವು ನಿಮಗೆ ಶಾಲಾ ಹಂತಕ್ಕೆ ತಲುಪಿಸ್ತೀವಿ. ಅದೀಗ ಈ ತಿಂಗಳಲ್ಲಿ ಅದು ಕೂಡ ಆಗುತ್ತೆ. ಈಗ ಯೂನಿಫಾರ್ಮ್ ಕೊಡೋದಕ್ಕೆ ಇಲ್ಲಿ ಇಟ್ಕೊಂಡಿದ್ದಾರೆ. ಯೂನಿಫಾರ್ಮ್ ಹಂಚಿಕೆ ಆಗಿದೆ. ನಿಮಗೆ ಗೊತ್ತಿರೋ ಮೊಟ್ಟೆಗಳ ದಿನ ಕೊಡ್ತಾ ಇದೀವಿ, ಊಟ ಸಿಗ್ತಾ ಇದೆ, ತುಂಬಾ ಚೆನ್ನಾಗಿ ಅಡುಗೆ ಮಾಡಿಸ್ತಾರೆ. ನಾನು ಬಿಸಿ ಊಟ ಕೂಡ ಲಾಸ್ಟ್ ಟೈಮ್ ಬಂದಾಗ ಮಾಡಿದೆ. ಅಡುಗೆ ಕೂಡ ರುಚಿಯಾಗಿದೆ. ನಿಮ್ಮ ಮನೆಯಲ್ಲೂ ಕೂಡ ಅಡುಗೆ ನೀವು ಮಾಡೋಕ್ಕಾಗಲ್ಲ ಟೈಮ್ ಟು ಟೈಮು. ಪ್ರತಿದಿನ ನೀವು ಒಳ್ಳೆ ಸಾಂಬಾರು ಬಡ್ಸೋಕ್ಕಾಗಲ್ಲ. ಇವತ್ತು ಮಾಡಿದ ಸಾಂಬಾರನ್ನೇ ನಾಳೆಗೆ ಅಡ್ಜಸ್ಟ್ ಮಾಡೋಣ ಅನ್ನೋ ಸ್ಥಿತಿನಲ್ಲಿ ಎಲ್ಲರೂ ಇರ್ತೀವಿ. ಅಂಥದ್ರಲ್ಲಿ ಶಾಲೆನಲ್ಲಿ ಪ್ರತಿನಿತ್ಯ ತರಕಾರಿ ಹಾಕಿ ಒಳ್ಳೆ ಸಾಂಬಾರು. ಮೊಟ್ಟೆ ನೀವು ದಿನ ಮನೇಲಿ ಕೊಡ್ತೀರಾ? ಖಂಡಿತ ಕೊಡಲ್ಲ. ನೀವೇ ತಿಂತಾ ಇಲ್ಲ ಮೊಟ್ಟೆ ದಿನ ಮನೆಯಲ್ಲಿ. ಇವತ್ತು 8 ರೂಪಾಯಿ ಆದ್ರೂ ಟೀಚರ್ಸ್ 6 ರೂಪಾಯಿ ಲೆಕ್ಕದಲ್ಲೇ ತರಬೇಕು. ಆ ಥರ ಸ್ಥಿತಿನಲ್ಲಿದೆ. 5.5 ರೂಪಾಯಿಗೆ ಮೊಟ್ಟೆ ತರಬೇಕು. ಇಷ್ಟೆಲ್ಲ ಕಷ್ಟದಲ್ಲೂ ಕೂಡ ಶಾಲೆ ಉಳಿಸೋಕೊಂದು ವಾಹನ ತಂದಿದ್ದಾರೆ. ಸೊ ಇಷ್ಟೆಲ್ಲ ಪ್ರೋತ್ಸಾಹದಾಯಕ ಯೋಜನೆಗಳ ನಡುವೆ ಸ್ವಂತ ಖರ್ಚಿಂದ ಶಾಲೆ ನಡೆಸಬೇಕು ಅಂತೇಳಿ ಹೊರಟಿರುವಂತ ಈ ಶಿಕ್ಷಕರಿಗೆ ನೀವೇ ಅವಾರ್ಡ್ ಕೊಡಬೇಕು, ನೀವೇ ಮೆಚ್ಕೋಬೇಕು. ನಾವಂತೂ ಇಲಾಖೆ ಮೆಚ್ಚಿದೀವಿ, ನೀವೇ ಅವರನ್ನ ಮೆಚ್ಕೊಂಡು ಅವರಿಗೆ ಪ್ರೋತ್ಸಾಹವನ್ನ ಮಾಡಿ ಅಂತ ನಾನು ಹೇಳ್ತಾ ಎಲ್ರಿಗೂ ಕೂಡ ನಾನು ಹೊಂದಿಸಿ ನಾನು